ನಿಮ್ಮ ಬಿಸ್ನೆಸ್ ನಲ್ಲಿ ಎಷ್ಟೇ ಕಷ್ಟಪಟ್ಟರೂ ಫಲಿತಾಂಶ ಸಿಗ್ತಾ ಇಲ್ವಾ? ಹಾಗಾದ್ರೆ ನೀವು ಜಗತ್ತಿನ ಅತ್ಯುತ್ತಮ ಬಿಸ್ನೆಸ್ ಕೋಚ್ ಬಿದಿರಿನ ಮರದ ಬಗ್ಗೆ ತಿಳಿದುಕೊಳ್ಳಲೇಬೇಕು. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಬಿಸ್ನೆಸ್. ನಾನು ನಿಮ್ಮ ಮಹೇಶ್ ದಂಡು. ಬಿದಿರಿನ ಮರ ಪ್ರಕೃತಿ ನಮಗೆ ಕೊಟ್ಟಿರುವ ಅತ್ಯುತ್ತಮ ಗುರುಗಳಲ್ಲಿ ಒಂದು. ಇದರ ಬೀಜ ನೆಟ್ಟ ನಂತರ ತಿಂಗಳಲ್ಲ ವರ್ಷಗಳಲ್ಲ ಕೆಲವು ಬಿದಿರಿನ ಜಾತಿಗಳು 5-6 ವರ್ಷಗಳವರೆಗೆ ದೊಡ್ಡದಾಗಿ ಬೆಳೆಯೋದಿಲ್ಲ. ಯಾಕಂದ್ರೆ ಬ್ಯಾಂಬೂ ಗಿಡ ಮಣ್ಣಿನ ಮೇಲೆ ಬೆಳೆಯೋದಕ್ಕಿಂತ ಮೊದಲು ತನ್ನ ಬುಡ ಗಟ್ಟಿ ಮಾಡಿಕೊಳ್ಳುತ್ತೆ, ಬೇರುಗಳನ್ನು ಬಲವಾಗಿ ಬೆಳೆಸಿಕೊಳ್ಳುತ್ತೆ. ಬಲವಾದ ಅಡಿಪಾಯವಿಲ್ಲದೆ ಎತ್ತರವಾಗಿ ಬೆಳವಣಿಗೆ ಸಾಧ್ಯವಿಲ್ಲ. ಬಿಸ್ನೆಸ್ ಕೂಡ ಹಾಗೆ. ಆರಂಭದಲ್ಲಿ ಕಷ್ಟ ಅನಿಸಬಹುದು, ಸೇಲ್ಸ್ ಕಡಿಮೆ ಆಗಿರಬಹುದು, ಲಾಭ ಕಾಣಿಸದೇ ಇರಬಹುದು, ನಿಮ್ಮ ಸುತ್ತಮುತ್ತಲಿನವರು ಇದು ವರ್ಕೌಟ್ ಆಗಲ್ಲ ಅನ್ನಬಹುದು. ಆದರೆ ನೀವು ಪ್ರತಿದಿನ ಕಲಿಯುತ್ತಿದ್ರೆ, ನಿಮ್ಮ ಸ್ಕಿಲ್ಗಳನ್ನು ಇಂಪ್ರೂವ್ ಮಾಡ್ಕೊಳ್ತಾ ಇದ್ರೆ, ನಿಮ್ಮ ಟೀಮ್ ಕಟ್ತಾ ಇದ್ರೆ, ಗ್ರಾಹಕರ ನಂಬಿಕೆಯನ್ನು ಸಂಪಾದಿಸ್ತಾ ಇದ್ರೆ, ನಿಮ್ಮ ಬ್ರ್ಯಾಂಡ್ ನಿಧಾನವಾಗಿ ಬೆಳೆಯುತ್ತಿದ್ರೆ, ನೀವು ಸೋಲುತ್ತಿಲ್ಲ, ನಿಮ್ಮ ಬೇರುಗಳು ಬೆಳೆಯುತ್ತಿವೆ ಎಂದರ್ಥ. ನಿಮಗೆ ಬೆಸ್ಟ್ ಬಿಸ್ನೆಸ್ ಎಕ್ಸಾಂಪಲ್ ಹೇಳ್ತೀನಿ. ಇನ್ಫೋಸಿಸ್ ಆರಂಭ ಆದಾಗ ದೊಡ್ಡ ಆಫೀಸ್ ಇರಲಿಲ್ಲ, ದೊಡ್ಡ ಕ್ಯಾಪಿಟಲ್ ಇರಲಿಲ್ಲ, ಜಾಗತಿಕ ಗುರುತು ಕೂಡ ಇರಲಿಲ್ಲ. ಆದರೆ ಸಾವಿರಾರು ವರ್ಷಗಳ ಕಾಲ ಟೆಕ್ನಾಲಜಿ, ಕ್ವಾಲಿಟಿ, ಟ್ರಸ್ಟ್ ಅನ್ನುವ ಬೇರುಗಳನ್ನು ಗಟ್ಟಿಯಾಗಿ ಮಾಡಿಕೊಂಡ್ರು. ಪರಿಣಾಮ ಇವತ್ತು ಇನ್ಫೋಸಿಸ್ ಜಗತ್ತಿನಾದ್ಯಂತ ದೊಡ್ಡ ಗೌರವ ಪಡೆದ ಭಾರತೀಯ ಕಂಪನಿಗಳಲ್ಲಿ ಒಂದಾಗಿದೆ. ನೆನ್ಪಿಟ್ಕೊಳ್ಳಿ, ಜನರು ಮರದ ಎತ್ತರ ನೋಡಿ ಚಪ್ಪಾಳೆ ತರ್ತಾರೆ, ಆದರೆ ಆ ಎತ್ತರವನ್ನ ಹೊತ್ತು ನಿಲ್ಲುವ ಬೇರುಗಳನ್ನ ಯಾರು ಕೂಡ ನೋಡೋದಿಲ್ಲ. ಅದೇ ನಿಜವಾದ ಬಿಸ್ನೆಸ್. ಇವತ್ತು ನಿಮ್ಮ ಕಷ್ಟ ಜಗತ್ತಿಗೆ ಕಾಣಿಸದೇ ಇರಬಹುದು, ನಿಮ್ಮ ಪ್ರಯತ್ನಗಳು ಯಾರು ಗುರುತಿಸದೇ ಇರಬಹುದು, ನಿಮ್ಮ ಬಿಸ್ನೆಸ್ ಕೂಡ ತುಂಬಾ ಸ್ಲೋ ಅನಿಸಬಹುದು, ಆದರೆ ನಾಳೆ ನಿಮ್ಮ ಯಶಸ್ಸು ಖಂಡಿತ ಇರುತ್ತೆ. ಲಾಸ್ಟ್ ಬಟ್ ನಾಟ್ ಎ ಲೀಸ್ಟ್. ಯಶಸ್ಸು ಅಂದ್ರೆ ಒಂದೇ ದಿನದಲ್ಲಿ ಬೆಳೆಯುವುದಲ್ಲ, ಎಷ್ಟೇ ಬೆಳೆದ್ರೂ ಮತ್ತೆ ಬೀಳದಂತೆ ಅಡಿಪಾಯ ನಿರ್ಮಿಸೋದು. ನೀವೇನು ಹೇಳ್ತೀರಾ? ಕಮೆಂಟ್ ಮಾಡಿ. ಇಂತಹ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಬಿಸ್ನೆಸ್.